ಏನಪ್ಪ ನಿಮ್ಮ ಅಕ್ಕನ ಮಗ ಪ್ರಥಮ ಪಿ ಯು ಸಿಲಿ ಒಳ್ಳೆ ರ್ಯಾಂಕಾ? ಹಾಂ, ಎಸ್ ಎಲ್ ಸಿಲಿ ನೋಡಿದ್ರೆ ಅವನು ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಬಂದಿದ್ದ. ಈಗಲೂ ಹಂಗೆ ಅನ್ನು. ನಾವು ರ್ಯಾಂಕ್ ಇಲ್ಲ ಏನಿಲ್ಲ ಮಗ, ಫೇಲ್ ಆಗ್ಬಿಟ್ಟವನು. ಓ, ಏನೋ ಹೇಳ್ತಿದೀಯಾ? ಅಯ್ಯೋ, ನಿನಗೆ ಆಶ್ಚರ್ಯ, ನಮಗೂ ತುಂಬ ಬೇಜಾರಾಗ್ಬಿಟ್ಟೈತೆ ಮಗ, ಫೇಲ್ ಆಗಿರೋದು ಕೇಳ್ಬಿಟ್ಟು. ಯಾಕೋ, ಏನಾಯ್ತು? ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಲ್ವೇನೋ? ಮಗ ಒಳ್ಳೆ ಸ್ಟೂಡೆಂಟ್ ಅಂತ ಅನ್ಕೊಂಡಿದ್ದ ಕಣೋ. ಅವನು ಆಡಿರೋ ಆಟಗಳ ಈಗ ಗೊತ್ತಾಗ್ತೈತೆ. ಎಲ್ಲ ಅವ್ರ ಹುಡುಗರುಗಳು ಹೇಳ್ತಾ ಇದ್ದಾರೆ, ಅವನು ಪಿ ಯು ಸಿ ಫಸ್ಟ್ ಪಿ ಯು ಸಿವರೆಗೆ ಚೆನ್ನಾಗಿದ್ನಂತ. ಸೆಕೆಂಡ್ ಪಿ ಯು ಸಿಲಿ ಯಾವುದೋ ಹುಡುಗಿಯಿಂದ ಬಿದ್ದುಬಿಟ್ಟು ಲವ್ ಗಿವ್ ಅಂತ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಿರ್ಲಿನಂತ ಮಗ. ಹೌದಾ? ಯಾವ ಕ್ಲಾಸು ಅಟೆಂಡ್ ಮಾಡ್ದೆ ನಮಗ. ಪಾರ್ಕು ಸಿನಿಮಾ ಅನ್ಕೊಂಡು ಓಡಾಡ್ಕೊಂಡು ಜೀವನನೇ ಹಾಳು ಮಾಡ್ಕೊಬಿಟ್ಟವನು. ಇವಾಗ ನೋಡಿದ್ರೆ ಅದೇ ಹುಡುಗಿ ಬೇಕಂತೆ ಅವನಿಗೆ. ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ತವನೆ. ಏಜ್ ಎಷ್ಟು ಅವನಿಗೆ? ಈಗ 18 ವರ್ಷನೋ. ಮೀಸೆನೇ ಸಿಗ್ಲಿಲ್ಲ, ಈಗಲೇ ಮದುವೆ ಬೇಕು ಅಂತವಲ್ಲ. ಅಯ್ಯಪ್ಪ, ಕಾಲ ಸರಿ ಇಲ್ಲ ಅಣ್ಣ. ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಅವನಿಂದ ನಮ್ಮ ಅಕ್ಕ ಸಾಲ ಮಾಡಿಕೊಂಡು ತುಂಬ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅಂತ ಭಾರಿ ಆಸೆ ಇಟ್ಟಿದ್ಲು. ಈಗ ನೋಡಿದ್ರೆ ಅವಳೇ ಹಾಸಿಗೆ ಇಟ್ಕೊ ಕುಂತವಳೆ, ನನ್ನ ಮಗ ಈ ಥರ ಆಗೋದ್ನಂತಲ್ಲ. ಏನು ಮಾಡೋಕ್ಕಾಗಲ್ಲ ಅಣ್ಣ. ಎಲ್ಲ ಅಪ್ಪ ಅಮ್ಮ ಇನ್ನೋಸೆಂಟ್ ಕಂಡ್ರೆ, ಮಕ್ಕಳೇ ಅವ್ರಿಗೆ ಪ್ರಪಂಚ. ಅವ್ರ ನೋವು ನಮ್ಗೆ ಇವಾಗ ಅರ್ಥ ಆಗಲ್ಲ, ನಾವು ಅಪ್ಪ ಅಮ್ಮ ಆದಾಗಲೇ ಅರ್ಥ ಆಗೋದು.